ಅಪಾರ ದೈವ ಭಕ್ತರು ನೀವು. ಈ ಸಾಡೆ ಸಾತಿ ಅನ್ನೋದು ಕೇಳ್ತೀನಿ. ಯಾಕಂದ್ರೆ ದರ್ಶನ್ ಅವ್ರ ವಿಚಾರದಲ್ಲೂ ಇಂಥದ್ದೇ ಒಂದು ಸಮಸ್ಯೆ ಕಾಡ್ತದೆ. ಯಾಕಂದ್ರೆ ಒಂದು ವರ್ಷದ ಹಿಂದೆ ತುಂಬಾ ಆಪ್ತ ಗೆಳೆಯರು ಹೇಳಿದ್ರಂತೆ ಸಾಡೆ ಸಾತಿ ಇದು ಹುಷಾರಾಗಿರ್ಬೇಕು ಒಂದು ವರ್ಷ ಅಂತ. ನನಗೆ ಅವರ ಸಾಡೆ ಸಾತಿ ಅನ್ನೋದು ಗೊತ್ತಿಲ್ಲ, ನನಗೆ ಅವ್ರ ರಾಶಿ ಏನು ಅಂತ ಗೊತ್ತಿಲ್ಲ. ಕುಂಭರಾಶಿ ನಂದು. ನನಗೆ ಈಗ ಆಲ್ಮೋಸ್ಟ್ ಈಗ 4 ಇಯರ್ಸ್ ಆಗೋಗಿದೆ. 4 ಇಯರ್ಸ್ ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಮಾರ್ಚ್ 4.5 ಇಯರ್ಸ್ ಆಗೋಗಿದೆ. ಈ 4.5 ಇಯರ್ಸಲ್ಲಿ ನನ್ನ ಬಿಸ್ನೆಸ್ಸಿನ ಏರುಪೇರುಗಳು ಏನು ನಡೀತಾ ಇದೆಯಲ್ಲ, ಅದು ಮೇಯ್ನ್ ಪ್ರಪಂಚಕ್ಕೆ ಬಂದ್ಬಿಡ್ತು ಕರೋನಾ. ಸೊ ಇಂಡಸ್ಟ್ರಿ ಎಲ್ಲ ಪ್ರತಿಯೊಬ್ಬರು ಸ್ಟ್ರಗಲ್ ಮಾಡಿದ್ವಿ. ಅಫ್ಕೋರ್ಸ್ ನೀವೆಲ್ಲ ಸ್ಟ್ರಗಲ್ ಮಾಡಿಲ್ಲ, ಬೇರೆ ರೀತಿ ಸ್ಟ್ರಗಲ್ ಮಾಡಿರ್ಬೋದು. ನಿಮ್ಮನ್ನು ಎಲ್ಲ ಕಡೆ ಬಿಟ್ಬಿಡ್ತಾಯಿದ್ರು, ನಿಮ್ಗೇನೋ ಒಂದು ತಿಂಗಳು ಸಂಬಳ ಬರ್ತಾಯಿತ್ತು. ನಮಗೆ ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ ಸಿನಿಮಾ ಮಂದಿಗೆ, ಅದರಲ್ಲಿ ಎಸ್ಪೆಷಲಿ ನಮ್ಮ ಸ್ಟುಡಿಯೋದವ್ರಿಗೆ, ಥಿಯೇಟರ್ನವ್ರಿಗೆ ಭಾಳ ದೊಡ್ಡ ಹೊಡೆತ ಕೊಟ್ಟಿದೆ. ಅದು ಇಡೀ ಜಗತ್ತಿಗಾಗಿದೆ, ಬರೀ ಕುಂಭರಾಶಿಗಾಗಿಲ್ಲ. ದರ್ಶನ್ ಅವ್ರ ವಿಚಾರದಲ್ಲಿ ಹೇಳೋದಾದ್ರೆ ಅವರ ಸುತ್ತಮುತ್ತಲ ಬಳಗ ಅನ್ನೋದಕ್ಕೆ ಭಾಳ ಒತ್ತಿ ಹೇಳ್ತಾರೆ. ಅಂದರೆ ದರ್ಶನ್ ಅವರು ತುಂಬ ಮಗು ಮನಸ್ಸವರು, ಬಟ್ ಸುತ್ತಮುತ್ತ ಸಂಗಡಿಗರ ಸಹವಾಸದಿಂದ ಈ ಮಟ್ಟಿಗೆ ಹಿಂಗೆ ಆಗ್ತಾ ಇದೆ ಅಂತ ನಿಜನಾ ಸರ್? ಅಂದರೆ ಇರ್ಬೋದಪ್ಪ, ಅದು ನನಗೆ ಗೊತ್ತಿಲ್ಲ. ಇರ್ಬೋದು, ಈಗ ನಾವು ಸುತ್ತಮುತ್ತ ಇರೋರು ತಾನೆ ಅಲ್ವಾ? ಇರ್ಬೋದು, ಗೊತ್ತಿಲ್ಲ, ಇರೋಣ. ಕೊನೆಯದಾಗಿ ನಂಬಿಕೆ ಇದೆ ಸರ್ ಆದಷ್ಟು ಬೇಗ ಬರ್ತಾರೆ ನಿರಪರಾಧಾಗಿ ಹೊರಗಡೆಗೆ? ಹೌದು, ನೋಡಿದ್ದೀವಲ್ಲ ಈ ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ ಮತ್ತು ಹಲವಾರು ವ್ಯಕ್ತಿಗಳು ನಾವು ನೋಡಿದ್ದೀವಲ್ಲ, ನಮ್ಮ ಕಣ್ಣು ಮುಂದೆನೇ ಹಲವಾರು ಜೀವಂತ ಸಾಕ್ಷಿಗಳಿದ್ದಾವಲ್ಲ. ಏನೇನೋ ಆಗಿ ಯಶಸ್ವಿಯಾಗಿ ಬಂದಿರೋರು. ಸೊ ಇವರು ಬರ್ತಾರೆ ಅಂತ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರುವಂಥ ಒಬ್ಬ ಮನುಷ್ಯ. ಸೊ ಅವರ ಶ್ರೇಯಸ್ಸು ಕೋರಿ ಹಲವಾರು ಮನಸ್ಸುಗಳು ತುಡಿತಾ ಇರ್ತವೆ. ಆ ಮನಸ್ಸುಗಳ ತುಡಿತ ಮತ್ತು ಅವರುಗಳು ಅವರ ಆರಾಧ್ಯ ದೈವವನ್ನು ಭಗವಂತನ ಬೇಡ್ಕೊಳ್ಳೋದ್ರ ಮೂಲಕ ಫಲ ಈಡೇರಿಸ್ಬೋದು. ಖಂಡಿತ ಈಡೇರಲಿ. ಅವರು ನಮ್ಮ ಚಿತ್ರರಂಗಕ್ಕೂ ಒಬ್ಬ ಶಕ್ತಿ, ಅವ್ರು ಇರಬೇಕು ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ ಇದಿಷ್ಟು ಕರಿಸುಬ್ಬವರ ಮತ್ತು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.